ಇದೀಗ ಒಬ್ಬ ಕಾಂಗ್ರೆಸ್ ಶಾಸಕನ ಕಥೆ ಆಯ್ತು. ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ನಡೆ ಯಾವ ರೀತಿ ಆಗಿದೆ ಅಂತ ಬಳ್ಳಾರಿಯ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ತಟಸ್ಥರಾಗಿದ್ದಾರೆ. ಸದ್ಯಕ್ಕೆ ಬಿಜೆಪಿಗೆ ಸದ್ಯಕ್ಕೆ ಬೆಂಬಲ ನೀಡದೆ ನಾಗೇಂದ್ರ ಅವರು ನ್ಯೂಟ್ರಲ್ ಆಗಿದ್ದಾರಾ ಅನ್ನೊಂದು ಪ್ರಶ್ನೆ ಸದ್ಯಕ್ಕೆ ಅವರ ನಡೆಯಿಂದ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಾಗೇಂದ್ರ ನಡೆ ಮತ್ತೆ ಅವರೊಂದು ಮೂವ್ ಏನಿದೆ ಬಹಳ ನಿಗೂಢವಾಗಿದೆ. ಯಾವ ಕಡೆ ಅವರ ಒಲವಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಕಳೆದ ಹಲವಾರು ದಿನಗಳಿಂದ ಒಂದು ರೀತಿಯಾಗಿ ನಿಗೂಢವಾಗಿದ್ದಾರೆ. ಪ್ರತಿಯೊಂದು ಕೂಡ ಒಂದು ರೀತಿ ಮಿಸ್ಟರಿ ಅನ್ನೋ ರೀತಿಯಾಗಿದೆ. ಸದ್ಯಕ್ಕೆ ಅವ್ರು ನಿಜಕ್ಕೂ ಅಂದುಕೊಂಡಂತೆ ಎಲ್ಲ ಸಕ್ಸಸ್ ಆಗ್ತಿತ್ತು, ಆದ್ರೆ ಅದು ಆಗಿಲ್ಲ ಅನ್ನೋದು. ಈಗ ಎಲ್ಲವೂ ವಿಫಲವಾಗಿ ಕಾಂಗ್ರೆಸ್ನಲ್ಲೇ ಮುಂದುವರಿಯೋದಕ್ಕೆ ಅವರು ಯೋಚನೆಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಕಡೆ ಹೋಗುವಂತ ವಿಚಾರದಲ್ಲಿ ಅದು ಕೂಡ ಗಣೇಶ್ ಪ್ರಕರಣ ಏನಿದೆ ಆದ್ರಿಂದ ನಾಗೇಂದ್ರ ವಿಚಲಿತರಾದ್ರ. ಅದೇನಾದ್ರೂ ಆಗ್ತಾ ಇರಲಿಲ್ಲ ಅಂತಂದ್ರೆ ಅವರ ಪ್ಲಾನ್ ಪ್ರಕಾರವೇ ಎಲ್ಲ ಕೂಡ ಹೋಗ್ತಾ ಇತ್ತು. ಆದ್ರೆ ಈಗ ಗಣೇಶ್ ಅವ್ರನ್ನ ಬಿಜೆಪಿ ಅವರು ವೆಲ್ಕಮ್ ಮಾಡೋದು ಕೂಡ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಅದೆಲ್ಲ ಕೂಡ ಅವ್ರನ್ನ ಕಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ಮೈತ್ರಿ ಸರ್ಕಾರಕ್ಕೆ ಪಂಚ್ ಕೊಟ್ಟ ಉಮೇಶ್ ಜಾಧವ್ ಸಮ್ಮಿಶ್ರ ಸರ್ಕಾರದಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಉಮೇಶ್ ಜಾಧವ್ ಕಿಡಿಕಾರಿರೋದು. ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಒಂದು ರೀತಿ ಫೇಲರ್ ಅನ್ನೋ ರೀತಿಯಾಗಿ ಅವ್ರು ಮಾತನಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳೆಲ್ಲ ಕೂಡ ಒಂದು ರೀತಿಯಾಗಿ ಅಲ್ಲಿ ಹಾಲ್ಟ್ ಆಗಿದ್ದಾವೆ. ದೋಸ್ತಿ ಸರ್ಕಾರದ ವಿರುದ್ಧ ಉಮೇಶ್ ಜಾಧವ್ ಏನಿವತ್ತು 10 ದಿನಗಳ ನಂತರ ತಮ್ಮ ಕ್ಷೇತ್ರಕ್ಕೆ ವಾಪಸ್ಸಾದಂತ ಉಮೇಶ್ ಜಾಧವ್ ಅವರ ಮಾತುಗಳಿವು. ನನ್ನ ಮಂತ್ರಿ ಮಾಡಿ ಅನ್ನೋದು ನನ್ನ ಬೇಡಿಕೆ ಅಲ್ಲ, ಖಂಡಿತ ಇದಕ್ಕೋಸ್ಕರ ನಾನು ಒಂದು ರೀತಿ ಅಸಮಾಧಾನ ಇರೋದಲ್ಲ. ಸಚಿವ ಸ್ಥಾನ ಯಾರಿಗಾದ್ರೂ ಕೊಡ್ಲಿ, ಆದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗ್ಲಿ ಅನ್ನೋದಷ್ಟೇ ನನ್ನ ಇದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು. ಅವರ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವ ಸ್ಥಾನ ಯಾರಿಗ್ ಬೇಕಾದ್ರೂ ಕೊಡ್ಲಿ, ಆದ್ರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಗಮನ ಹರಿಸಲಿ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೂ ಕೂಡ ಜಾಧವ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಲಬುರಗಿಯ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡೆ ಜೊತೆ ಉಮೇಶ್ ಜಾಧವ್ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಸದಾ ಕ್ಷೇತ್ರದ ಜನ, ಕ್ಷೇತ್ರದ ಅಭಿವೃದ್ಧಿ ಅಂತ ಕ್ಷೇತ್ರದ ಸುತ್ತಿದ್ದಂತಹ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಏಕಾಏಕಿ 10 ದಿನಗಳ ಕಾಲ ಕ್ಷೇತ್ರ ಬಿಟ್ಟು ದೂರ ಇದ್ರು. ಈಗ ತಮ್ಮ ಕ್ಷೇತ್ರದ ಚಿಂಚೋಳಿ ಕ್ಷೇತ್ರದ ಬೆಡಸೂರು ಗ್ರಾಮಕ್ಕೆ ತಮ್ಮ ತಂದೆ ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ಆಗಮಿಸಿದ್ದಾರೆ. ಅವ್ರನ್ನೇ ಕೇಳೋಣ, ಏನು ಆಪರೇಷನ್ ಕಮಲನ ಅಥವಾ ಯಾವ ಕಾರಣಕ್ಕಾಗಿ ಕ್ಷೇತ್ರ ಬಿಟ್ಟಿದ್ರಂತ. ಸರ್, ತಾವು 10 ದಿನಗಳ ಕಾಲ ಕ್ಷೇತ್ರ ಬಿಟ್ಟು ಹೋಗಿದ್ರಿ. ಏನಿದೇನು ಆಪರೇಷನ್ ಕಮಲದ ಎಫೆಕ್ಟ್ ಅಥವಾ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಏನು ಆಕ್ರೋಶನ? ನಾನು ಆಪರೇಷನ್ ಕಮಲಕ್ಕೂ ಒಳಗಾಗಿಲ್ಲ, ಆಮೇಲೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಅಸಮಾಧಾನ ಆಗಿಲ್ಲ. ನನ್ನ ಕ್ಷೇತ್ರದಾಗ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಸ್ವಲ್ಪ ನನಗೆ ಗೊಂದಲ ಇತ್ತು. ತಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಅನ್ಸ್ಕೊಂಡವರು ಏನು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ರು, ಆ ಸಭೆಗೂ ಸಹ ಹಾಜರಾಗಲಿಲ್ಲ ಮತ್ತು ಈಗೇನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಏನು ಉತ್ತರ ಕೊಡ್ತಾರೆ? ನಾನು ಕಾಂಗ್ರೆಸ್ ಪಾರ್ಟಿ ಶಿಸ್ತಿನ ಸಿಪಾಯಿ 100%. ಇನ್ನಾತನ ಯಾವ CLP ಮೀಟಿಂಗ್ ಮಿಸ್ ಆಗಿಲ್ಲ. ಅವತ್ತು ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಭಾಳ ದೂರ ಇದ್ದೆ, ಶಾರ್ಟ್ ಟೈಮ್ನಾಗ ಬರ್ಲಿಕ್ಕೆ ಆಗಿಲ್ಲ. ನಾನು ಅವಾಗ ಆರಾಮಿದ್ದಿದ್ದಿಲ್ಲ. ನಿಮ್ಗೆ ಗೊತ್ತದ, ಆಕ್ಸಿಡೆಂಟ್ ಆಗಿ ನನ್ನ ಟೆಂಡನ್ ಟೇರ್ ಆಗ್ಯದ. ಫಿಸಿಯೋಥೆರಪಿಯಲ್ಲಿ ಹೋಗಿದ್ದೀವಿ. ಅಲ್ಲಿ ಒಂದು 5-6 ದಿವಸ ಆಯಿತು. ಅರ್ಜೆಂಟ್ ಅಂತ ಪ್ರೆಸ್ಸಿಂಗ್ ಮ್ಯಾಟ್ರ್ ಇಮಿಡಿಯೇಟ್ಲಿ ಬಿಟ್ಟು ಬರೋಂಥ ಇದ್ರೆ ನಾವು ಹೆಂಗಾರ ಮಾಡಿ ಬರ್ತಿದ್ವಿ. ನಾವು ಡ್ಯೂಟಿ ಅಲ್ಲಿ ನಾವು ಹಾಸ್ಪಿಟಲ್ ಮತ್ತು ಬೇರೆ ಇರಬೇಕಾಯ್ತು. ಅದಕ್ಕೆ ಯಾವ ರೀತಿ ಆಪರೇಷನ್ ಕಮಲಕ್ಕೂ ಒಳಗಾಗಿಲ್ಲ. ಮತ್ತು ನಾವು ಕ್ಷೇತ್ರ ಅಭಿವೃದ್ಧಿ ಸೊಲಾಗಿ ನಮಗೆ ಸ್ವಲ್ಪ ತೊಂದರೆಗಳಾಗಿದ್ದು ನಿಮಗೆ ಗೊತ್ತದ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಲಾಲ್ದರಿ ಬಲ್ಲಿ 160 ಕೋಟಿ ಪ್ರಾಜೆಕ್ಟ್ ಕೊಟ್ಟಾರ. ಅವು ದುಡ್ಡು 1 ಪೈಸಾ ರಿಲೀಸ್ ಆಗಲಿ, ನಾನು ಎಲ್ಲಿ ಶಾಸಕನಾಗೇನು ಉಪಯೋಗ? ಇಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಆಗಬೇಕು, ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಇವೆಲ್ಲ ಮುಂದೆ ಹೇಳ್ತೀವಿ ನಾವು ಟೈಮ್ ಬಂದಾಗ. ದೇರ್ ಆರ್ ಮೆನಿ ಇಶ್ಯೂಸ್. ನಾನು ಐ ವಿಲ್ ಜಸ್ಟಿಫೈ ಮೈ ಆಕ್ಷನ್. ನಾ ಯಾಕೆ ಮಾಡ್ತೀನಿ? ಯಾಕಂದ್ರೆ ನಾವು 24 ತಾಸದಾಗ ನನಗೆ ಇವರು ಪವರ್ ಕೊಟ್ಟಾರ ನಮ್ಮ ಜನರು. ಎವ್ರಿ ಮಿನಿಟ್ ಯೂಟಿಲೈಸೇಷನ್ ಆಗ್ಬೇಕಂತ ನನ್ನ ಲೆಕ್ಕ. ಅವು ನಮಗೆ ಕೆಲಸ ಆಗಲಿ, ನಮ್ಗೆ ಸ್ವಲ್ಪ ಇದು ನೋವಾಗ್ತದ. ನಾವು ಯಾವ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಈಗ ನಿಮ್ಮ ಕೆಲಸಕ್ಕೆ ಮುಖ್ಯವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಡ್ಡಿ ಆಗಿದ್ದಾರೆ? ಯಾರು ಅಡ್ಡಿ ಆಗಿದ್ದಾರೆ? ನಾ ಯಾಕೆ ಪ್ರಿಯಾಂಕ್ ಖರ್ಗೆ ನಮ್ಮ ಕೆಲಸ ನಿಮ್ಗೆ ಗೊತ್ತದ, ಹೂ ಇಸ್ ರೆಸ್ಪಾನ್ಸಿಬಲ್. ನಾ ಯಾಕೆ ಹೇಳಿ? ನಮ್ಗೆ ಅಡ್ಮಿನಿಸ್ಟ್ರೇಷನ್ದಾಗ ನಮ್ಮ ಸಮ್ಮಿಶ್ರ ಸರ್ಕಾರದಾಗ ಕೆಲಸ ಆಗ್ಲಿಕ್ಕತ್ತಿಲ್ಲ. ಸಮ್ಮಿಶ್ರ ಸರ್ಕಾರದಾಗ ಕೆಲಸ ನಮ್ಮ ಎಕ್ಸ್ಪೆಕ್ಟ್ ಆಗೋದಷ್ಟು ಆಗ್ಲಿಕ್ಕತ್ತಿಲ್ಲ. ಎಲ್ಲರಿಗೂ ಗೊತ್ತದ. ಇವ್ರು ನಮ್ಮೆಲ್ಲ ದಸ್ತಾಪುರದವರು ಶುಗರ್ ಫ್ಯಾಕ್ಟ್ರಿ ಬೇಕಂತವ್ರು. ನಾ ಅಪ್ಲಿಕೇಶನ್ ಕೊಟ್ಟಿನಿ. ಕರೆದು ಚರ್ಚೆ ಮಾಡಬೇಕು. ಸುಮ್ಮನೆ ಹೆಸರಿಗೆ ಶಾಸಕನಾಗಿ ಉಪಯೋಗ ಇಲ್ಲ. ನಾವು 5-6 ಟರ್ಮ್ ಶಾಸಕನಾಗಲ್ಲ. ಶಾರ್ಟ್ ಟರ್ಮ್ದಾಗ ಜಾಸ್ತಿ ಕೆಲಸ ಆಗ್ಬೇಕಂತ ನಮ್ಮ ಉದ್ದೇಶ. ನಮ್ದು ಲೈಫ್ 59 ವರ್ಷ ಆಗಿದೆ. ನಮಗೆ ಇನ್ನೊಂದು 5-10 ವರ್ಷ ಅಷ್ಟೇ. ಮುದುಕಾದ್ಮ್ಯಾಗ ಮುನ್ಗುಳಿಯವ್ರು ಆದ್ಮ್ಯಾಗ ನಾನು ಮಿನಿಸ್ಟರ್ ಆದಂಗೆ ಉಪಯೋಗ.
ಕಾಂಗ್ರೆಸ್ನಲ್ಲೇ ಇರ್ತಾರ ಬಿಜೆಪಿಗೆ ಹೋಗ್ತಾರ? ನಾ ಕಾಂಗ್ರೆಸ್ನಾಗ ಇದ್ದೀನಿ, ನಾನು ಐ ಆಮ್ ಇನ್ ಕಾಂಗ್ರೆಸ್. ಮುಂದಿನ ನಡೆ ನಾವು ಮುಂದಿನ ನಡೆ ನನಗೆ ಗೊತ್ತಿಲ್ಲ. ನಾ ಕಾಂಗ್ರೆಸ್ದಾಗ ಇದ್ದೀನಿ. ನಾವು ಜನರ ಸಂಕಟ ಇದ್ದೀವಿ, ಡಿಸ್ಕಸ್ ಮಾಡ್ತೀವಿ ನಮ್ಮ ಸಮಾಜದ. ಯಾಕಂದ್ರೆ ನಂದು ಒಬ್ಬ ನಿರ್ಣಯ ಚೊಳಗೆ ಭಾಳ ಮಂದಿ ಮೇಲೆ ಎಫೆಕ್ಟ್ ಆಗ್ತದ. ಕೆಲವೊಬ್ರು ಪ್ರವೋಕ್ ಮಾಡ್ತಾರೆ ಪಾರ್ಟಿ ಬಿಡ್ಲಿಕ್ಕಂತ, ನೀವು ಪ್ರವೋಕ್ ಆಗಿ ಪಾರ್ಟಿ ಬಿಡ್ತಾರೆ ಹೇಗೆ? ನಾ ಪ್ರವೋಕೆ ಆಗಲ್ಲ ಸರ್. ನಾವು ವಸ್ತುಸ್ಥಿತಿ ಅರ್ಥಕೊಂಡೆ ನಾವು ಡಿಸಿಷನ್ ತಗೋಬೇಕಾಗ್ತದ. ಪ್ರವೋಕ್ ಆಗಲ್ಲ. ಐ ಡೋಂಟ್ ಗೆಟ್ ಪ್ರವೋಕ್ಡ್. ನಮ್ಗೆ ಗೊತ್ತಾಗ ನಾ ಡಾಕ್ಟರ್ ಇದ್ದೀನಿ, ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ತದ, ಇಂಟೆನ್ಷನ್ ಗೊತ್ತಾಗ್ತದ. ನಾವು ಅದು ನೋಡಿ ನಾವು ನಿರ್ಣಯ ತಗೋತೀವಿ. ಹಂಗೆ ಪ್ರವೋಕ್ ಆಗಲ್ಲ. ನಾವು ವಸ್ತುಸ್ಥಿತಿ ತಿಳ್ಕೊಂಡು ನಾವು ನಿರ್ಣಯ ತಗೋಬೇಕಾಗ್ತದ. ನಮ್ಮ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತೀನಿ. ಈಗಲೂ ಸಹ ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಅಂತಾನೆ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಕುಮಾರ್ ಗಾಜರ್ತೆ, ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.